ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ವಿಶೇಷವಾಗಿ ಈ ಹೆಣ್ಮಕ್ಳು ಹೊಸದಾಗಿ ಮದುವೆ ಆದಾಗ ಕೆಲವ್ರಿಗೆ ಅದು ರೂಢಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಈ ಶ್ರಾವಣ ಮಾಸದಲ್ಲಿ ಬರುವಂತ ಮಂಗಳಗೌರಿ ಪೂಜೆ ಮಾಡುವಂಥದ್ದು. ಕೆಲವರು ಇಲ್ಲ ನಮ್ಮ ಕಡೆ ಅದಿಲ್ಲ ಅಂತಾರೆ, ಅಥವಾ ಇನ್ ಕೆಲವರು ನಮ್ಗಿಲ್ಲ, ನಮ್ಮ ಬೇರೆಯವ್ರು ನೋಡ್ಬಿಟ್ಟು ಬಂದ್ವಿ, ಕುಂಕುಮಕ್ಕೆ ಹೋಗಿದ್ವಿ, ನಾವು ಮಾಡ್ಬೋದಾ ಅದು, ಈ ತರ ಎಲ್ಲ ಕೂಡ ಪ್ರಶ್ನೆಗಳು ಬರುತ್ತೆ. ಈ ಮಂಗಳಗೌರಿ ವ್ರತ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ಮಾಡಬಹುದಾ ಗುರುಗಳೇ? ಮಾರೋದಿದ್ರೆ ಯಾವ ರೀತಿ ನಾವು ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನಾಳೆನೇ ಇರೋದು ಮಂಗಳಗೌರಿ ವ್ರತ. ಈ ಶ್ರಾವಣ ಮಾಸದಲ್ಲಿ ಇನ್ನೊಬ್ಬರು ಮಾಡ್ತಾರೆ, ಇನ್ನೊಬ್ಬರು ಮಾಡಲ್ಲ ಬಿಡಿ. ಯಾರು ಮಾಡ್ತಾರ ಮಾಡಲ್ಲ ಅವ್ರನ್ನ ಪಕ್ಕಕ್ಕೆ ಬಿಡಿ. ಇವರು ಈ ಕಡೆಯವ್ರು ಮಾಡಲ್ಲ, ಆ ಕಡೆಯವ್ರು ಮಾಡಲ್ಲ. ಯಾವ ಕಡೆ ಎಲ್ಲ ಕಡೆ ಸೂರ್ಯನ ತೇಜಸ್ಸು ಹರಡುವಿಕೆ. ಕೆಲವೊಬ್ಬರು ಸಂಪ್ರದಾಯ ಬಂದಿಲ್ಲ, ರೂಢಿ ಇಲ್ಲ, ಅವರನ್ನು ಬಿಟ್ಟು ಬಿಡೋಣ. ಯಾರು ಅನಾರೋಗ್ಯವಂತನೋ ಅವನು ವೈದ್ಯರ ಬಳಿ ಹೋಗಿಯೇ ತೀರಬೇಕು. ಯಾರು ಯಾವ ಅಭಿವೃದ್ಧಿ ಅಂತ ಬಯಸ್ತೀರೋ ಅವರಿಗೆ ಅದು ಬೇಕು ಅಂತಂದರೆ ಆಯಾಯ ಘಟನಾವಳಿಗಳು, ಆಯಾಯ ದಿನಗಳು, ಆಯಾಯ ವಿಶೇಷ ದಿನಗಳಲ್ಲಿ ಮಾತ್ರ ಅದನ್ನು ಮಾಡಿಯೇ ತೀರಬೇಕು ಬಂಧುಗಳೇ. ಯಾಕೆಂತಂದರೆ ಇದು ಈ ಶ್ರಾವಣ ಮಾಸದ 2ನೇ ಮಂಗಳಗೌರಿ. ಮೊನ್ನೆ ನಾಗರ ಪಂಚಮಿ ದಿವಸ ಇದ್ದದ್ದು ಒಂದು ಮಂಗಳಗೌರಿ. ಇದೀಗಿರ್ತಕ್ಕಂತಹದ್ದು ಏಕಾದಶಿ ಬೇರೆ, ಸರ್ವೇಶಾಂ ಏಕಾದಶಿ. ಈ ದಿನ ವಿತ್ ಮಂಗಳಗೌರಿ ವ್ರತವಿದೆ. ಗುರುಗಳೇ, ನಾನು ಬಹಳ ಸಾಲದಲ್ಲಿ ಸಿಲುಕಿದ್ದೇನೆ ಅನ್ನೋರು ಎಷ್ಟು ಜನ ಇರುತ್ತಾರೋ, ಪ್ರಾರಬ್ಧ ಕರ್ಮ ನನ್ನನ್ನು ಬಿಟ್ಟು ಬಿಡದೆ ಅದನ್ನು ನನ್ನನ್ನು ಯಾಕೋ ತಿಂತಾ ಇದೆ ಪ್ರತಿನಿತ್ಯ ಅನ್ನೋಂಥವರೆಗೂ ಈ ಮಂಗಳಗೌರಿಗೂ ಅತ್ಯಂತ ಅದ್ಭುತ ಅನುಭೂತಿ ಇದೆ. ಹಾಗಂತೇಳಿ ಇದೊಂದೇ ಅಂತಲ್ಲ, ಏನೇನು ಕೊಡುತ್ತಾಳೆ ಮಂಗಳಗೌರಿ. ಆಮೇಲೆ ಈ ಏಕಾದಶಿ ಮಾಡೋದ್ರಿಂದ ನೀವು ಚೆನ್ನಾಗಿ ಒಂದು ನೆನಪಿಟ್ಕೊಂಡ್ಬಿಡಿ, ನಿಮ್ಮ ದೇಹ ಶುದ್ಧಿ ಆಗತ್ತೆ, ವೆಹಿಕಲ್ ಸರ್ವಿಸ್ ಥರ ನಿಮ್ದು ಎಲ್ಲ ನಿಜವೇ. ಆದರೆ ಪಾಪಭೂಯಿಷ್ಠ ಇದೇನು ಅಂತಂದರೆ ಹಿಂದಣ ಕರ್ಮ. ಹಿಂದಣದ್ದು ನೀವು ಏನು ಮಾಡಿದ್ದರೋ ಅದು ನಿವಾರಣೆ ಮಾಡುವಂಥ ಶಕ್ತಿ ಈ ಏಕಾದಶಿಗಿದೆ. ಅದಕ್ಕೆ ಉಪವಾಸವನ್ನು ಮಾಡಿ, ಉಪವಾಸ ಮಾಡುವಂಥ ಕಾಳಜಿ ಏನು ಗೊತ್ತುಂಟಾ? ನೀವು ಅವನ ಸಾನ್ನಿಧ್ಯ ಬಿಟ್ಟು ಅವನ ಮಂತ್ರ, ಅವನಿಗೆ ಸಂಬಂಧಪಟ್ಟ ಸ್ತೋತ್ರ, ಅವನಿಗೆ ಸಂಬಂಧಪಟ್ಟ ವೇದ, ಅವನಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಪೂಜೆ ಅದರಲ್ಲೇ ತಲ್ಲೀನರಾಗಿಬಿಟ್ಟಿದ್ದೀರಿ. ಯಾವ ಸಮಯ ಈಗ ಗೊತ್ತಿಲ್ಲ ನಿಮಗೆ, ಏನು ಉಂಡ್ರಿ ಗೊತ್ತಿಲ್ಲ ನಿಮಗೆ, ಏನು ವಸ್ತ್ರ ಗೊತ್ತಿಲ್ಲ ನಿಮಗೆ. ಅಂದರೆ ಅವನಲ್ಲಿ ನೀವು ಹಾಗೆಯೇ ಭಗವಂತನಲ್ಲಿ ಐಕ್ಯವಾಗಿಬಿಡೋದು. ಹೇಗೆ ಅಂತಂದರೆ, ಐಕ್ಯ ಅಂತಂದರೆ ಸಾವು ಅಂತಲ್ಲ. ಭಗವಂತನು ನಿಮಗೆ ಭೂಮಿ ಕಳಿಸ್ಬೇಕಾದ್ರೆ ನನ್ನ ಜೀವಮಾನ ಪರ್ಯಂತ ಸಾಲವಿದೆ ಗುರುಗಳೇ. ನೀನು ಸಾಲ ಇಲ್ಲ ಅಂದ್ರೆ ಸತ್ತೋಗ್ತೀಯ. ಭಗವಂತ ನಿನ್ನ ಬಳಿ ಸಿಗ್ನೇಚರ್ ಹಾಕ್ಕೊಂಡು ಕಳಿಸಿದ್ದಾನೆ. ಸಾವಿಗೆ ಸಿಗ್ನೇಚರ್ ಹಾಕ್ತೀಯಾ, ಸಾಲಕ್ಕಾಗ್ತೀಯ. ಗುರುಗಳೇ, ಸತ್ತೋಗ್ಬಿಟ್ರೆ ಮಹಾನ್ ಭಾವ, ನಾನು ಕುಟುಂಬ ಪೋಷಣೆ ಮಾಡೋದಿದೆ ಕಣಯ್ಯ, ಒಂದು ಅರ್ಧಂಬರ್ಧ ಮಾಡಿ ಸತ್ತು ಬಿಟ್ರೆ ಕತೆ ಅಂತ ಮತ್ತೇನು ಮಾಡ್ತೀಯ? ನಿನ್ನೆ ಬ್ಯಾಲೆನ್ಸ್ ಶೀಟ್ ಅದು ಕರೆಕ್ಟಾಗಿ ಏನಿದೆಯೋ ಅದರ ಪ್ರಕಾರ ಮಾಡ್ಕೊಂಡು ಹೋಗೋದಾದರೆ ನೀನು ಯಾವುದಕ್ಕೆ ಆಗ್ತೀಯ ಅಂತಂದಾಗ ಹಾಕಿದ್ದು ಸಿಗ್ನೇಚರ್ ಮಾತ್ರ ಸಾಲಕ್ಕೆ. ಮತ್ತೆ ಇಲ್ಲಿ ಸಾಲ ಯಾಕಾಯಿತು ಅಂದರೆ ಆಗಿದೆ. ಯಾಕಂದರೆ ನಿನ್ನ ಆಸೆಗಳು, ನಿನ್ನ ಕನಸುಗಳು ಏನೊಂದು ಮಾಡ್ಕೋಕ್ಕೆ ಫೇಲರ್ ಆಗಿರ್ತೀಯ, ಅಥವಾ ಮತ್ತೊಂದೇನೋ ಆಗಿದೆ, ಅದಕ್ಕಾಗಿ ಇದನ್ನು ಮಾಡಿರ್ತೀಯ. ಇದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಈ ದಿನಗಳನ್ನಾದರೂ ಬಳಸಿಕೊಳ್ಳಲೇಬೇಕು. ಅದಕ್ಕಾಗಿ ನೀನು ಸಾವಿಗೆ ಸಿಗ್ನೇಚರ್ ಹಾಕಲಿಲ್ಲ, ಸಾಲಕ್ಕೆ ಸಿಗ್ನೇಚರ್ ಹಾಕಿದೆ ಅಂತಂದರೆ ಒಂದು ಏಕಾದಶಿ ಉಪವಾಸ ಮಾಡಿ, ಏನೇನು ಗಂಟು ಹೋಗೋದಿಲ್ಲ, ಏನು ಕಳ್ಕೊಳ್ಳಲ್ಲ. ನೀನು ನೆನ್ನೆ ಮೊನ್ನೆ ಇಷ್ಟು ವರ್ಷಗಳ ಗಟ್ಟಲೆ ಟನ್ಗಟ್ಟಲೆ ತಿಂದ್ಕೊಂಡು ಬಂದಿದೀಯಾ, ಟನ್ಗಟ್ಟಲೆ ತಿಂದು ಮುಗಿಸಿದ್ಯಾ ಆಹಾರನ. ಒಂದು ದಿನ ಬಿಡಿ, ಏನಾಗುತ್ತೆ ನೋಡೋಣ. ಏನೂ ಆಗಲ್ಲ. ತಿಂದು ರೋಗಗಳು ತಂದುಕೊಂಡವರೆ ಬಿಟ್ಟರೆ ಇವನು ಉಪವಾಸ ಇದ್ದಿದ್ದು ಇವನು ರೋಗ ಬಂದಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ, ಇಲ್ಲಿ ತನಕ ಹೇಳಿಲ್ಲ. ತಿಂದು ಸತ್ತವರೇ. ಚೆನ್ನಾಗಿ ನಿಂಗೆ ಅರ್ಥ ಇಟ್ಕೊಂಬಿಡಿ. ಏಕಾದಶಿ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪವಾಸ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ದೇವಸ್ಥಾನದಲ್ಲಿ ಕಾಲಹರಣ ಮಾಡಿ, ಆ ದೇವಸ್ಥಾನದಲ್ಲಿ ಪಾರಾಯಣ ಮಾಡಿ, ಒಂದು ಶಕ್ತಿ ತುಂಬಿಸ್ಕೊಡಿ. ಹಿಂದಿರತಕ್ಕಂತಹದ್ದು ಒಂದಷ್ಟು ದಮನ ಆಗಲಿ, ದಹಿಸಿ ಹೋಗಲಿ ನೀವು ಮಾಡಿದ್ದು. ಆಗ ನಿಮ್ಮನ್ನು ಕೈ ಹಿಡಿಯುತ್ತೆ ಮತ್ತೊಂದು, ಒಂದು ಕೈ ಹಿಡಿಯುತ್ತೆ ಮತ್ತೊಂದು.
ಅದಕ್ಕಾಗಿ ಮಂಗಳಗೌರಿ ವ್ರತ ಇದೆಯಲ್ಲ, ಹೆಣ್ಣು ಮಕ್ಕಳಿಗೆ ಭಾಗ್ಯನ ಕೊಡೋದು, ಆ ಹೆಣ್ಣು ಮಕ್ಕಳಿಗೆ ವಸ್ತ್ರ ಕೊಡೋದು. ನೀವು ಹೆಣ್ಣು ಮಕ್ಕಳಿಗೆ ನೆನ್ನೆ ಒಂದು ವಸ್ತ್ರ ಕೊಡಿ, ಇವತ್ತು ಒಂದು ವಸ್ತ್ರ ಕೊಡಿ, ಅವ್ರಿಗೆ ಆ ಖುಷಿನೇ ಬೇರೆ. ಡೈಲಿ ಕೊಡಿ, ಅವ್ರು ಖುಷಿಯಾಗಿರ್ತಾರೆ. ನೆನ್ನೆ ಕೊಟ್ಟಿದ್ದೀರಿ ಅಂತ ಅಂತಾರೆ ಮಾತಿಗೆ ಅಷ್ಟೇ, ಬಟ್ ಅವ್ರು ಡೈಲಿ ಕೊಟ್ಟರು ಖುಷಿ ಪಡ್ತಾರೆ. ಅದಕ್ಕಾಗಿ ಕೊನೆ ಪಕ್ಷ ಇಂತಹ ವ್ರತಗಳ ದಿನಗಳಲ್ಲಾದರೂ ಕೂಡ ನಿಮ್ಮ ಶಕ್ತಿಯಾನುಸಾರ ಕೊಡಿಯಪ್ಪ, ಒಂದಿಬ್ಬರಿಗೋ 3 ಜನಕ್ಕೆ ಕೊಡಿಯಪ್ಪ. ಅದೇ ಮಂಗಳಗೌರಿ ವ್ರತ. ನೀವು ಮನೆಯಲ್ಲಿ ಕೂತ್ಕೊಂಡು ಕಳಶ ಇಡ್ಲಿಕ್ಕೆ ಅಂಕೆಲ್ ಆಗಲಿಲ್ಲ ಅಂತಂದರೆ ಒಂದು ಹಸುವಿಗೆ ಪೂಜೆ ಮಾಡಿ ಒಂದು ಬ್ಲೌಸ್ ಪೀಸ್ ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನು ಕಣ್ಣಿಗೆ ಹೊತ್ಕೊಂಡು ಒಂದು ಹೆಣ್ಮಗು ಕೊಡಿಯಪ್ಪ, ಐಶ್ವರ್ಯ ಪ್ರಾಪ್ತಿ. ಮಂಗಳಗೌರಿ ವ್ರತ ನಿಮಗೆಲ್ಲವೂ ಮಂಗಳವೇ, ಶಿವಶಕ್ತಿ ಇರುವಂಥದ್ದು ಮಂಗಳಗೌರಿ, ಎರಡೂ ಕೂಡ ಇರುವಂಥದ್ದು. ಅದಕ್ಕಾಗಿ ಒಂದು ವಸ್ತ್ರವನ್ನು ಹಸುವಿನ ಮೇಲೆ ಹಾಕಿ ಹಸುವಿಗೆ ನಮಸ್ಕಾರ ಮಾಡಿಸಿ, ಅಥವಾ 3 ಜನಕ್ಕೆ 5 ಜನ ಕೊಡ್ತೀನಿ ಅಂತ 5 ವಸ್ತ್ರಗಳನ್ನು ಹಸು ಮೇಲೆ ಹಾಕಿ ಒಬ್ಬೊಬ್ರಿಗೊಂದು ವಸ್ತ್ರ ಕೊಡಿಯಪ್ಪ. ಅಥವಾ 8 ಜನ ಹೆಣ್ಣು ಮಕ್ಕಳು ಕೊಡ್ತೀನಿ ಗುರುಗಳೇ, ಅದ್ಭುತವಾಗಿ ಕೊಡಿ. ಅವರೆಲ್ಲರದ್ದು ಏನೇನು ಇತ್ತೋ ಅಂತಹದ್ದು ಒಂದು ಪರ್ಸೆಂಟೇಜ್ ನಿಮಗೆ ಆ್ಯಡ್ ಆಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ. 100ಕ್ಕೂ 100 ಮಂಗಳಗೌರಿ ವ್ರತವನ್ನು ಮಾಡ್ತಕ್ಕಂಥ ವಿಧಿವಿಧಾನಗಳು ಮನೆಯಲ್ಲಿ ಕೂತ್ಕೊಂಡು ಕಳಶ ಇಟ್ಟುಕೊಂಡು ಆ ಮಂಗಳಗೌರಿ ಅಷ್ಟೋತ್ತರ ಹೇಳಿ, ಆ ಮಂಗಳಗೌರಿ ಶತಸಹಸ್ರ ನಾಮಾವಳಿ ಹೇಳಿ, ಆ ಮಂಗಳಗೌರಿಗೆ ಪುಷ್ಪಗಳನ್ನು ಹಾಕಿ ಅವಳಿಗೆ ಪಾಯಸವನ್ನು ನಿವೇದನೆ ಮಾಡಿ, ಗುಡಾನ್ನವನ್ನು ನಿವೇದನೆ ಮಾಡಿ, ಅಲ್ಲಿ ಮಾಡತಕ್ಕಂತಹದ್ದು ಏನು ಆ ಪೂಜಾ ಭಾಗ ಆಧಾರ ಶಕ್ತಿ ಪೀಠ ಅಂತ ಬರುತ್ತೆ, ಆಧಾರ ಶಕ್ತಿ ಪೀಠ ದೇವತೆಗಳನ್ನು ಕೂಡ ಆವಾಹನೆ ಮಾಡುತ್ತಾ, ಇಂದ್ರಾದಿ ಅಷ್ಟದಿಕ್ಪಾಲಕನ ಆವಾಹನೆ ಮಾಡುತ್ತಾ, ಅಲ್ಲಿರ್ತಕ್ಕಂತಹದ್ದು ಕೂರ್ಮ ಅವರನ್ನು ಆವಾಹನೆ ಮಾಡುತ್ತಾ, ಅಲ್ಲಿರ್ತಕ್ಕಂಥ ನವಗ್ರಹನ ಆವಾಹನೆ ಮಾಡುತ್ತಾ, ಕಳಶ ಇರುತ್ತೆ. ಇವೆಲ್ಲ ಒಂದು ವ್ರತ. ಇದನ್ನು ಮಾಡೋಕ್ಕೆ ಬರಲ್ಲ ಗುರುಗಳೇ ಅಂದರೆ ಒಂದು ಹಸುವಿನ ಮುಟ್ಟಿದ್ರೂ ಈ ವ್ರತದಷ್ಟೇ ಫಲ, ಈ ವ್ರತದಷ್ಟೇ ಫಲ. ಎಲ್ಲೋ ತಿರುಪತಿಯಲ್ಲಿ ಈಗಿರ್ತಕ್ಕಂತಹ ಪ್ರಧಾನ ಅರ್ಚಕರು ನನ್ನ ಆತ್ಮೀಯರು ವೇಣುಗೋಪಾಲ್ ದೀಕ್ಷಿತರು, ಅವ್ರು ಹೋಗಿ ಶ್ರೀನಿವಾಸನ ಮುಟ್ಬೋದು, ನೀವು ಹೋಗಿ ಮುಟ್ಟಕ್ಕಾಗಲ್ಲ. ನೀವು ಅಷ್ಟೇ ಫಲ ಪಡಿಬೇಕಾ? ಏನು ಮಾಡಬೇಕು? ಹಸುವನ್ನು ಮುಟ್ಟಿದ್ರು ಸಾಕು, ಹಸುಗೆ ಪೂಜೆ ಮಾಡೋದು ಸಾಕು, ಅಷ್ಟೇ ಪಡ್ಕೊಂಡ್ರಿ. ಅದು ಶೃಂಗೇರಿ ಜಗದ್ಗುರುಗಳು ಪೂಜೆ ಮಾಡ್ತಾ ಇರತಕ್ಕಂತಹ ವಾಗ್ದೇವಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಿದಷ್ಟೇ ಪುಣ್ಯ ನೀವು ಪಡ್ಕೊಳ್ಬೇಕಾ? ಒಂದು ಹಸುಗೆ ಪೂಜೆ ಮಾಡೋದು ಸಾಕು. ಆದರೆ ಮಂಗಳಗೌರಿ ವಿಶೇಷವಾಗಿ ಒಂದು 8 ನೀವು ವಸ್ತ್ರಗಳನ್ನು ಹೆಣ್ಣು ಮಕ್ಕಳಿಗೆ ಅದ್ರ ಮೇಲೆ ಹಾಕಿ ಪೂಜೆ ಮಾಡಿಸ್ಬಿಟ್ಟು ಒಬ್ಬೊಬ್ಬರಿಗೆ ಒಂದು ದಾನವಾಗಿ ಕೊಡಿಯಪ್ಪ, ಅಷ್ಟೈಶ್ವರ್ಯ ಪ್ರಾಪ್ತಿ. ಏಕಾದಶಿ ಬೇರೆ ಇದೆ. ಆಗಲ್ಲ ಗುರುಗಳೇ, ನನಗೆ ಬೆಳಗ್ಗೆ ಹೇಗೋ ಹಾಗೆ ಎದ್ದುಬಿಡ್ತೀನಿ, ಮಧ್ಯಾಹ್ನ ಬ್ಯಾಲೆನ್ಸ್ ಮಾಡ್ತೀನಿ, ಹಣ್ಣು ಹಂಪಲು ತಿಂದ್ಕೊಂಡು ರಾತ್ರಿ ಊಟ ಮಾಡಬೇಕು. ಖಂಡಿತ ರಾತ್ರಿ ಊಟ ಮಾಡಿ. ಇನ್ನು ಅನಾರೋಗ್ಯ ಪೀಡಿತರು ಬೇಡ, ನಿಮಗೆ ಶ್ರದ್ಧೆ ಭಕ್ತಿನಷ್ಟು ತುಳಸಿ ಕೊಟ್ಟುಬಿಟ್ಟು ಶ್ರೀನಿವಾಸನಿಗೆ ಸ್ವಾಮಿ ನಂಗೆ ಇಷ್ಟ ಆಗಿದೆ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬೇಕಾದ್ರೆ ಊಟ ಮಾಡಿ. ಆದರೆ ಮಾಡೋದ್ರಲ್ಲಿ ಸಾತ್ವಿಕ ಆಹಾರವನ್ನು ಮಾಡಿ, ಈ ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ವರ್ಜ ಮಾಡಿ. ಏಕಾದಶಿ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಇವು ರಜೋ ತಮ ಗುಣ ಇರ್ತಕ್ಕಂಥವುಗಳನ್ನಾದರೂ ವರ್ಜ ಮಾಡಿ ಮುನ್ನಡೆಯಿರಿ. ಅಲ್ಲಿ ಶಿವಶಕ್ತಿಯು ನಿಮ್ಮನ್ನು ಕಾಪಾಡುತ್ತೆ, ಲಕ್ಷ್ಮೀನಾರಾಯಣರು ಕೂಡ ನಿಮ್ಮನ್ನು ಕಾಪಾಡುತ್ತಾರೆ. ಕೆಲವೊಂದು ಡಿಸಿಪ್ಲಿನ್ ಇದೆಯಲ್ಲ, ಸೆಲ್ಫ್ ಡಿಸಿಪ್ಲಿನ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಇಟ್ಕೊಂಡು ಮುಂದುವರೆದರೆ ಯಾವ ಜೀವಂಚ ಕಾಲ ಮಹಾನುಭಾವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಮಂಗಳ ಗೌರಿ ವ್ರತದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ ಕೇಸ್ ಈ ಥರ ವ್ರತದ ಆಚರಣೆ ನಮಗೆ ಬಂದಿಲ್ಲ ರೂಢಿನಲ್ಲಿ ಅಂತಂದ್ರೂ ಕೂಡ ನಾವು ಹಸುವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಫಲ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ಏಕಾದಶಿ ಇರೋದ್ರಿಂದ ಕೂಡ ಉಪವಾಸ ಮಾಡ್ಬೋದು ನಾಳೆ ಅಂತ ಕೂಡ ತಿಳಿಸ್ಕೊಟ್ರಿ ಗುರುಗಳೇ. ಇಷ್ಟೆಲ್ಲ ಮಾಹಿತಿನ ನಮ್ಮೆಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಂಗಳಗೌರಿ ವ್ರತದ ಆಚರಣೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ನೀವು ಮಾಡಬೇಕು ಅಂತ ಸರಳವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಾಳೆ ಏಕಾದಶಿ ಇರೋದ್ರಿಂದ ಕೂಡ ಉಪವಾಸ ಮಾಡೋದಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.